ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ತಾಲೂಕಿನ ಸಂತಪುರ ದೀಪಾಲಿಯ ಚರ್ಚ್ ವತಿಯಿಂದ ಕೊಳ್ಳೂರ ಗ್ರಾಮದಲ್ಲಿ ದೀಪಾಲಿಯ ಸಂಸ್ಥೆ ಸಿಸ್ಟರ್ ಲಿನೆಂಟ್ ಹಾಗೂ ಸಿಸ್ಟರ್ ಶಕುಂದಾರ್ ಅವರು ತಾಲೂಕಿನ ಪ್ರತಿ ಗ್ರಾಮಗಳಿಗೆ ತೆರಳಿ ಪರಿಸರ ಜಾಗೃತಿ ಮೂಡಿಸುವುದರ ಜೊತೆಗೆ ತಮ್ಮ ದೀಪಾಲಿಯ ಸಂಸ್ಥೆಯ ಅಧೀನದಲ್ಲಿ ಬರುವ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸಸಿಗಳನ್ನು ನೀಡಿ ಅದನ್ನು ಬೆಳೆಸುವ ಜವಾಬ್ದಾರಿ ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಸ್ಟರ್ ಲಿನೆಂಟ್ ರವರು ಮಾತನಾಡಿ, ಹಸಿರು ಬೆಳೆಸಿ, ಉಸಿರು ಉಳಿಸಿ, ಶುದ್ಧ ಉಸಿರು ನಿತ್ಯ ಸೇವಿಸಿ, ಪ್ರಕೃತಿ ಮಾತೆಯ ಪೋಷಿಸಿ, ನಿನ್ನ ಉನ್ನತಿಗೆ ಪ್ರಕೃತಿ ನಾಶ ಮಾಡದಿರು, ಪ್ರಕೃತಿಯೇ ನಿನ್ನ ಉಸಿರು ಮರೆಯದಿರು, ಜನರಲ್ಲಿ ಜಾಗೃತಿ ಮೂಡಿಸಿ ಸಸ್ಯಗಳನ್ನು ವಿತರಿಸಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಹ ಸಂಚಾಲಕ ಸುಧಾಕರ ಕೊಳ್ಳೂರ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿ, ಪ್ರಕೃತಿ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಸಸಿ ನೆಟ್ಟು ಜನಜಾಗೃತಿಯನ್ನು ಬೆಳೆಸೋಣ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪರಿಸರ ಕಾಳಜಿ ಬಿತ್ತೋಣ ಎಂದು ಸಂತಪುರ್ ದೀಪಾಲಿಯ ಸಂಸ್ಥೆಯಿಂದ ಪರಿಸರ ಜಾಗೃತಿ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬಾ ಒಳ್ಳೆಯ ಕಾರ್ಯ ಎಂದು ದೀಪಾಲಿಯ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಿಸ್ಟರ್ ಶಕುಂದಾರ್ ಅವರು ಮಾತನಾಡಿ, ಸಂತಪುರ್ ದೀಪಾಲಿಯ ವತಿಯಿಂದ ಸುಮಾರು 5,000ಕ್ಕೂ ಅಧಿಕ ಸಸ್ಯಗಳು ವಿತರಿಸುವ ಮುಖಾಂತರ ಪರಿಸರ ಜಾಗೃತಿ ಮೂಡಿಸಿ ಸಸ್ಯಗಳು ಬೆಳೆಸುವ ಪಣ ತೊಟ್ಟಿದ್ದೇವೆ, ಎಲ್ಲರೂ ಸಹಕರಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರುಬೇನ್, ಸುಂದರಾಜ್, ಜಯರಾಜ್, ಬಿಲಾಸನ್ ಮುಂತಾದವರು ಉಪಸ್ಥಿತರಿದ್ದರು. ಇದರ ವತಿಯಿಂದ ನಮ್ಮ ಕೊಳ್ಳೂರಿನಲ್ಲಿರುವ 2 ಸ್ವಸಹಾಯ ಸಂಘದ ಹೆಣ್ಮಕ್ಕಳಿಗೆ ಗಿಡಗಳನ್ನು ವಿತರಿಸುವ ಮುಖಾಂತರ ನಮ್ಮ ಪರಿಸರದ ಬಗ್ಗೆ ಯಾವ ರೀತಿಯಾಗಿ ಅವರನ್ನು ಅದನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ನೆಟ್ಟು ನಮ್ಮ ಪರಿಸರವನ್ನು ಯಾವ ರೀತಿಯಾಗಿ ನಾವು ಶುದ್ಧಗೊಳಿಸಬೇಕೆಂಬ ಬಗ್ಗೆ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರ ಮುಖಾಂತರ ಇವತ್ತು ನಾವು ಅವರಿಗೆ ಹಂಚಿದ ಈ ಒಂದು ಗಿಡವು ಅವರು ತಮ್ಮ ಮನೆಯಲ್ಲಿರುವ ಹೊಲದಲ್ಲಾಗಲಿ ಅದೇ ರೀತಿ ಮನೆಯ ಸುತ್ತಮುತ್ತ ನೆಟ್ಟು ತಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಟು ಪರಿಸರವನ್ನು ಸಂರಕ್ಷಿಸಬೇಕಾಗಿ ಅವರಲ್ಲಿ ನಾವು ವಿನಂತಿಸುತ್ತೇವೆ. ಎಲ್ರಿಗೂ ಧನ್ಯವಾದಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.